ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾನು ಹೇಳೋಕೆ ಹೊರಟಿರೋದು ಒಂದು ಅತ್ಯಂತ ಪವಿತ್ರ ಹಾಗೂ ವಿಶೇಷ ಯಾತ್ರೆ ಬಗ್ಗೆ. ಪ್ರತಿಯೊಬ್ಬರು ಹಿಂದೂ ಕೂಡ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಈ ತೀರ್ಥಕ್ಷೇತ್ರಕ್ಕೆ ಭೇಟಿ ಕೊಡಬೇಕು ಅಂತ ಅನ್ಕೊಂಡಿರ್ತಾರೆ. ಅಷ್ಟು ಮಹತ್ವ ಹೊಂದಿರುವಂತಹ ಸ್ಥಳ ಇದು. ಅದೇ ಪ್ರಯಾಗ್ರಾಜ್, ಅಯೋಧ್ಯ ಮತ್ತು ಕಾಶಿ. ನಮ್ಮ ರೀಸೆಂಟ್ ಟ್ರಿಪ್ ಬಂದು ಪ್ರಯಾಗ್ರಾಜ್, ಅಯೋಧ್ಯ ಮತ್ತು ಕಾಶಿ ಆಗಿತ್ತು. ನನ್ನ ಲಾಸ್ಟ್ ಡೇಸ್ ಆಫ್ 2025ನ ನಾವು ಕಾಶಿಯಲ್ಲಿ ಎಂಡ್ ಮಾಡ್ತೀವಿ. ಎಂಡಿಂಗ್ ಆ ಇಯರ್ ಇನ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಮ್ಮ ಟ್ರಿಪ್ನ ಕಂಪ್ಲೀಟ್ ಡೀಟೇಲ್ಸ್ ಫ್ರಮ್ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಟು ಅಯೋಧ್ಯ ಹಾಗೂ ಅಯೋಧ್ಯ ಟು ಕಾಶಿ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಬಿಕಾಸ್ ನಾವು ಯಾವುದೇ ರೀತಿ ಪ್ಯಾಕೇಜಸಲ್ಲಿ ಹೋಗಿರಲ್ಲ. ಇಟ್ ವಾಸ್ ಅವರ್ ಓನ್ ಐಟನರಿ ಟ್ರಿಪ್. ಇದರ ಎಲ್ಲ ಡೀಟೇಲ್ಸ್, ಟೋಟಲ್ ಎಕ್ಸ್ಪೆನ್ಸಸ್, ಫುಡ್, ಸ್ಟೇ ಎಲ್ಲ ಒಂದು ಸೀರೀಸಲ್ಲಿ ವ್ಲಾಗ್ ಅಪ್ಲೋಡ್ ಆಗುತ್ತೆ. ಬಿಕಾಸ್ ಒಂದೇ ವ್ಲಾಗಲ್ಲಿ ನಾನು ಇಷ್ಟು ಹೇಳೋಕ್ಕಾಗಲ್ಲ. ಈ ವ್ಲಾಗಲ್ಲಿ 1730 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಪ್ರಯಾಗ್ರಾಜ್ ಬಗ್ಗೆ, ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ, ಎಕ್ಸ್ಪೆನ್ಸಸ್, ಒಂದು ಆಟೋ ಚಾರ್ಜಿಂದ ಹೇಳ್ತೀನಿ ನಾನು ನಿಮಗೆ. ಆ್ಯಂಡ್ ಆಲ್ಸೋ ಪ್ಲೇಸಸ್ ಟು ವಿಸಿಟ್ ಇನ್ ಪ್ರಯಾಗ್ರಾಜ್ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಪ್ರಯಾಗ್ರಾಜಿಗೆ ಹೇಗೆ ಹೋಗೋದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಪ್ರಯಾಗ್ರಾಜಿಗೆ ಯಾಕೆ ಹೋಗಬೇಕು ಅನ್ನೋ ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ. ಬಿಕಾಸ್ ಸುಮಾರು ಜನಕ್ಕೆ ಪ್ರಯಾಗ್ರಾಜ್ ಅಂತ ಪರಿಚಯ ಆಗಿದೆ 2025ಅಲ್ಲಿ ನಡೆದಂತಹ ಮಹಾಕುಂಭಮೇಳದಿಂದ. ತೀರ್ಥಕ್ಷೇತ್ರಗಳ ರಾಜ ಪ್ರಯಾಗ್ರಾಜ್. ನಮ್ಮ ಭಾರತ ದೇಶ ಧಾರ್ಮಿಕ ದೇಶವಾಗಿದ್ದು ಇಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿವೆ. ಈ ಎಲ್ಲ ತೀರ್ಥಕ್ಷೇತ್ರಗಳಿಗೆ ರಾಜಸ್ಥಾನವನ್ನು ಹೊಂದಿರೋದು ಪ್ರಯಾಗ್ರಾಜ್. ಹಾಗಾಗಿ ಪ್ರಯಾಗ್ರಾಜನ್ನು ತೀರ್ಥಕ್ಷೇತ್ರಗಳ ರಾಜ ಅಂತಲೇ ಕರೀತಾರೆ. ಹಿಂದೆ ಪ್ರಯಾಗ್ರಾಜನ್ನು ಅಲಹಾಬಾದ್ ಅಂತ ಕರೆಯಲಾಗ್ತಿತ್ತು. ಅಲ್ಲಿ ನಾವು ಅಲಹಾಬಾದ್ ಫೋರ್ಟ್ನ ಕೂಡ ನೋಡ್ಬೋದು. ಪ್ರಯಾಗ್ರಾಜ್ 3 ನದಿಗಳ ಸಂಗಮ, ಗಂಗಾ, ಯಮುನಾ ಹಾಗೂ ಸರಸ್ವತಿ. ಈ ಸಂಗಮ ಸ್ಥಳವನ್ನು ತ್ರಿವೇಣಿ ಸಂಗಮ ಅಂತ ಕರೆಯಲಾಗತ್ತೆ. ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿಗಳ ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ ಪ್ರಕೃತಿ ಯಾಗವನ್ನು ಮಾಡಲು ಭೂಮಿಯ ಮೇಲೆ ಒಂದು ಜಾಗವನ್ನು ಆರಿಸ್ಕೊಳ್ತಾರೆ. ಅದುವೇ ಪ್ರಯಾಗ್ರಾಜ್. ಸೊ ಅದಕ್ಕಾಗಿ ಈ ಸ್ಥಳವನ್ನು ತೀರ್ಥರಾಜ ಅಥವಾ ಎಲ್ಲ ತೀರ್ಥಯಾತ್ರೆ ಕೇಂದ್ರಗಳಿಗೆ ರಾಜ ಎಂಬ ಹೆಸರು ಬಂದಿದೆ. ತ್ರೇತಾಯುಗದ ರಾಮಾಯಣದಲ್ಲಿ ರಾಮ, ಸೀತೆ, ಲಕ್ಷ್ಮಣ ತಮ್ಮ ವನವಾಸದಲ್ಲಿದ್ದಾಗ ಈ ಕ್ಷೇತ್ರದ ಮೂಲಕ ಹಾದು ಹೋಗಿರ್ತಾರಂತೆ. ಹಾಗೆ ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸ ಕಳೆದ ಸ್ಥಳ ಇದೆ ಅಂತ ಕೂಡ ಹೇಳಲಾಗುತ್ತೆ. ನಮ್ಮ ಬೋಟ್ ಮ್ಯಾನ್ ಪ್ರಯಾಗ್ರಾಜ್ ಬಗ್ಗೆ ಚಿಕ್ಕದಾಗಿ ಒಂದು ಹಿಸ್ಟ್ರಿ ಹೇಳ್ತಾರೆ. ಸೊ ಬನ್ನಿ ಹಿಸ್ಟ್ರಿ ಏನಂತ ಕೇಳಿಸ್ಕೊಳ್ಳೋಣ. आगरा कानपुर होते हुए गंगा में जमुना मैया आ रही है भैया जी। ठीक, ये अशोक सम्राट का किला है, 5000 साल पुराना है। इसी में राम भगवान ने अपने माता पिता जी को पिंडदान किए थे। ठीक, और उधर से हरिद्वार ऋषिकेश होते हुए गंगा मैया आ रही है। जहाँ हम आपको ले चल रहे हैं वहाँ से जमुना मैया समास्त है, उसके आगे नहीं जाती। दोनों बहन को अलग अलग दिखाएंगे। सरस्वती मैया गुप्त धारा है, वो आप लोग सब लोग जानती हैं। और उसका उत्तर पूछना हो तो उत्तर भी बता देंगे। आप ही लोग आप खुद कबूल कर देंगे कि हाँ भैया केवट ने सही बताया है। आप माता जी 3 चोटी घूमती हैं, मगर लास्ट में 2 ही दिखता है माता जी। चार देख लीजिए, दिखता है ना। तो वो से विष्णु भगवान को वो अवतार है। जब सरस्वती मैया वो लुप्त धारा है, वो नहीं दिखती हैं। आपको 2 जल दिखाएंगे, गंगा मैया को अलग दिखाएंगे, जमुना मैया को अलग दिखाएंगे। ले चल के वही के बीच में दोनों मैया के बीच में स्नान कराएंगे। वहाँ पे 100 रुपये का टीम देगा। जोड़े से बैठ के अपना अपना गंगा पूजन करिएगा। अपने अपने बच्चों का मनोकामना पूरा मांगिएगा, सुख शांति मांगिएगा। माता रानी देने वाली वही सबसे बड़ी माता रानी। उन्हीं की वजह से हम भी लोग का पेट भरता है। ನೋಡಿದ್ರಲ್ಲ, ಯಾಕೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾನ ಮಾಡಬೇಕು, ಯಾವ್ಯಾವ ನದಿಗಳ ಸಂಗಮ ಇಲ್ಲಿ ಆಗತ್ತೆ ಅನ್ನೋದಾದರೆ, ಗಂಗಾ ನದಿ ಗಂಗೋತ್ರಿಯಲ್ಲಿ, ಯಮುನಾ ನದಿ ಯಮುನೋತ್ರಿಯಲ್ಲಿ ಉಗಮವಾಗಿ ಈ ಎರಡೂ ನದಿಗಳು ವಿರುದ್ಧ ದಿಕ್ಕಿನಲ್ಲಿ ಹರಿದು ಪ್ರಯಾಗ್ರಾಜ್ನಲ್ಲಿ ಸಂಗಮಗೊಳ್ಳುತ್ತದೆ. ಹಾಗೂ ಅಪಾರ ಪ್ರಮಾಣದ ವಿರಾಟ ಶಕ್ತಿ ಉತ್ಪತ್ತಿಯಾಗತ್ತಂತೆ. ಈ ಎರಡೂ ನದಿಗಳು ಗುಪ್ತಗಾಮಿನಿಯಾದ ಸರಸ್ವತಿ ನದಿಗೆ ಸೇರಿಕೊಳ್ಳುತ್ತೆ. ಸೊ ನಾವು ಗಂಗಾ ಮತ್ತು ಯಮುನಾ ನದಿಯನ್ನು ನೋಡ್ಬೋದು, ಆದರೆ ಸರಸ್ವತಿ ನದಿ ಕೆಳಗಿರೋದ್ರಿಂದ ಅದನ್ನು ನಾವು ನೋಡೋಕ್ಕಾಗಲ್ಲ. ಈಗ ನೀವೇನು ನೋಡ್ತಿದ್ದೀರಾ, ಇದೇ ಸಂಗಮ ಸ್ಥಳ. ಗಂಗಾ ನದಿ ಆ ಕಡೆಯಿಂದ, ಯಮುನಾ ನದಿ ಈ ಕಡೆಯಿಂದ ಬಂದು ನಾವು ಆ್ಯಕ್ಚುಲಿ ತುಂಬ ಕ್ಲಿಯರಾಗಿ ಆ ಎರಡೂ ನದಿಗಳ ಸಂಗಮ ನೋಡ್ಬೋದು.
ಬಟ್ ನಾವು ಹೋಗಿದ್ದ ಟೈಮಲ್ಲಿ ವೆದರ್ ತುಂಬ ಕೋಲ್ಡ್ ಇತ್ತು, 8 ಡಿಗ್ರೀಸ್ ಇತ್ತು ಪ್ರಯಾಗ್ರಾಜಲ್ಲಿ. ಸೊ ಫಾಗ್ ಇದ್ದಿದ್ದ ಕಾರಣ ಸ್ವಲ್ಪ ಕ್ಲಿಯರೆನ್ಸ್ ಕಮ್ಮಿ ಇತ್ತು. ಆ್ಯಂಡ್ ಆಲ್ಸೋ ಬೋಟ್ಮ್ಯಾನ್ ನಮಗೆ ತುಂಬ ದೂರವರೆಗೂ ಕರ್ಕೊಂಡು ಹೋಗಲಿಲ್ಲ, ಬಟ್ ಆ್ಯಕ್ಚುಲಿ ತುಂಬ ಕ್ಲಿಯರಾಗಿ ನೋಡ್ಬೋದು ಲೈವಲ್ಲಿ. ಹಾಗೆ ಗಂಗಾ ಮತ್ತು ಯಮುನಾ ನದಿ ತುಂಬ ನದಿಗಳನ್ನು ಹಾದಿ ಬರೋದ್ರಿಂದ ಪ್ರಯಾಗ್ರಾಜ್ ಕ್ಷೇತ್ರದಲ್ಲಿ 10,000 ತೀರ್ಥಗಳ ಸಮ್ಮಿಲನ ಇದೆ ಅಂತ ನಮ್ಮ ಮಹಾಭಾರತದಲ್ಲೇ ಉಲ್ಲೇಖನ ಆಗಿದೆ. ಇನ್ನು ನಮಗೆ ಬೋಟಿಂಗಿಗೆ ಎಷ್ಟು ಕಾಸ್ಟ್ ಆಯಿತು ಅನ್ನೋದಾದರೆ, ಒಬ್ಬರಿಗೆ 300 ರುಪೀಸ್ ಚಾರ್ಜ್ ಆಯಿತು ಇಫ್ ಇಟ್ ಈಸ್ ಜನರಲ್ ಬೋಟ್. ಜನರಲ್ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 10 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲ ನಿಮಗೆ ಪ್ರೈವೇಟಾಗೇ ಬೇಕು ಬೋಟ್ಸ್ ಅಂದರೆ ನೀವು 2,000 to 3,000 ರುಪೀಸ್ ಕೊಡಬೇಕಾಗತ್ತೆ. ಆಗ ನಿಮಗೆ ಪ್ರೈವೇಟ್ ಬೋಟಿಂಗ್ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ 1.5 hour ಆಫ್ ಬೋಟಿಂಗ್ ಇದು. ಆ 1.5 hours ಸಂಗಮದಲ್ಲಿ ಸ್ನಾನ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಏನು ಸಂಗಮ ಸ್ನಾನ ಒಂದು ಅಷ್ಟು ಕಿಲೋಮೀಟರ್ ಹೋದ್ಮೇಲೆ ಒಂದು ಚಿಕ್ಕ ಚೌಕಟ್ಟು ಹಾಕಿದ್ದಾರೆ, ಅಲ್ಲಿ ನಾವು ಸ್ನಾನ ಮಾಡಬೇಕಾಗತ್ತೆ, ಮುಳುಗಬೇಕಾಗತ್ತೆ. ಆ್ಯಂಡ್ ಒಂದು 5 ಜನ ಮುಳುಗ್ಬೋದು, ಅಷ್ಟು ಚಿಕ್ಕ ಚೌಕಟ್ಟದು. ಆ್ಯಂಡ್ ಸಂಗಮ ಸ್ನಾನ ಅಂತೂ ತುಂಬ ಆಳ ಇದೆ. ನನಗೆ ಕುತ್ತಿಗೆವರೆಗೂ ಬಂದಿತ್ತು ನೀರು. ಸೊ ಅಷ್ಟು ಆಳ ಇದೆ. ಕೆಳಗೆ ಒಂದು ವುಡ್ ರೀತಿ ಏನೋ ಕೊಟ್ಟಿದ್ದಾರೆ. ಸೊ ಅದ್ರ ಹೆಲ್ಪಿಂದ ನಾವು ನಿಂತ್ಕೋಬೋದು. ಆ್ಯಂಡ್ ಇಬ್ಬರಲ್ಲಿ ಇರ್ತಾರೆ ನಿಮಗೆ ಎತ್ತಕ್ಕೆ ಸಹಾಯ ಮಾಡೋಕ್ಕಂತಾನೆ. ಬೋಟಿಂಗಲ್ಲಿ ನೀವು 300 ರುಪೀಸ್ ಒಬ್ರಿಗೆ ಕೊಟ್ಟು ಹೋದ್ರೂ ಅಲ್ಲಿ ನೀವು ಹೋಗಿ ಸ್ನಾನ ಮಾಡಬೇಕಂದ್ರೆ ಒಬ್ಬರಿಗೆ 50 ರೂಪಾಯಿ ಇಸ್ಕೊತಾರೆ. ಆ್ಯಂಡ್ ಸಂಗಮದಲ್ಲಿ ಮುಳುಗಬೇಕಾದ್ರೆ ಅಲ್ಲೊಬ್ರು ಫೋಟೋಗ್ರಾಫರ್ ಇರ್ತಾರೆ, ಅವರು ಫೋಟೋ ಹಿಡಿತೀವಿ ಅಂತ ಹೇಳ್ತಾರೆ. ಆ್ಯಂಡ್ ನಿಮಗೆ ಅಲ್ಲಿ ತೆಂಗಿನಕಾಯಿ ಕೊಡೋರು ಇರ್ತಾರೆ, ಆ ತೆಂಗಿನಕಾಯಿನ ನೀರಲ್ಲಿ ಬಿಡ್ಬೋದು ನಾವು. ದೀಪಗಳನ್ನು ಕೊಡ್ತಾರೆ, ಹಾಲನ್ನ ಕೊಡ್ತಾರೆ. ಆ್ಯಂಡ್ ಮುಂಚೆ ಇದು ಯಾವುದಕ್ಕೂ ದುಡ್ಡಿದೆ ಅಂತ ಅವ್ರು ಹೇಳೋದೇ ಇಲ್ಲ. ಅದಾದಮೇಲೆ ದುಡ್ಡು ಇಸ್ಕೊಳಕ್ಕೆ ಬರ್ತಾರೆ, ವಿಚ್ ಇಸ್ ವೆರಿ ಕಾಸ್ಟ್ಲಿ ಕೂಡ. ಅಲ್ಲಿ ಇದು ಒಂದು ರೀತಿ ಸ್ಕ್ಯಾಮ್ ಅಂತ ಹೇಳ್ಬೋದು. ಆ್ಯಂಡ್ ಫೆಸಿಲಿಟೀಸ್ ಏನೂ ಇಲ್ಲ ಅಲ್ಲಿ. ಹೆಣ್ಮಕ್ಳಿಗಂತೂ ಡ್ರೆಸ್ ಚೇಂಜ್ ಮಾಡೋದಕ್ಕೆ ನಿಜವಾಗ್ಲೂ ತೊಂದರೆ. ಯಾಕಂದರೆ ಅಲ್ಲಿ ಒಂದು ಚಿಕ್ಕ ಬಟ್ಟೆ ಥರ ಹಾಕಿದ್ದಾರೆ, ಅದನ್ನು ಯಾರಾದರೂ ಇಟ್ಕೊಂಡು ನಾವು ಅಲ್ಲಿ ಡ್ರೆಸ್ ಚೇಂಜ್ ಮಾಡಬೇಕು. ಆ್ಯಂಡ್ ಕೆಲವೊಂದು ಬೋಟ್ಸಲ್ಲಿ ಕಬೋರ್ಡ್ ರೀತಿ ಮಾಡಿದ್ದಾರೆ. ನಾನು ಒಂದು 2 ಬೋಟ್ಸಲ್ಲಿ ನೋಡಿದೆ ಅಷ್ಟೇ. ಸೊ ಆ ಬೋಟ್ ಇದ್ದರೆ ನಾವು ಆ ಕಬೋರ್ಡ್ ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರ್ಬೋದು. ಸೊ ಫೆಸಿಲಿಟೀಸ್ ನೋಡೋದಾದರೆ ಅಷ್ಟು ಚೆನ್ನಾಗಿಲ್ಲ ಹೆಣ್ಮಕ್ಳಿಗೆ. ಆ್ಯಂಡ್ ನಾವು ಮಾಘಮೇಳಗೆ ಒಂದು 3 days ಮುಂಚೆ ಹೋಗಿದ್ರಿಂದ ನಮ್ಮ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಅವಕಾಶ ಸಿಕ್ತು. ಅದರ್ವೈಸ್ ನೀವು ಮಾಘಮೇಳ ಅಥವಾ ಮಹಾಕುಂಭ ಮೇಳದಲ್ಲಂದರೆ ನಿಮಗೆ ಸಂಗಮ ತನಕ ಬಿಡೋದೇ ಇಲ್ಲ, ಅಲ್ಲೇ ಬಾರ್ಡರ್ಸಲ್ಲೇ ಸ್ನಾನ ಮಾಡ್ಕೊಂಬರ್ಬೇಕಾಗತ್ತೆ. ಇನ್ನು ಫೋರ್ಟ್ನ ಒಳಗಡೆ ಕೆಲವೊಂದು 2 ದೇವಸ್ಥಾನ ಇದೆ ಚಿಕ್ಕ ಚಿಕ್ಕದು, ಅದನ್ನು ನೀವು ವಿಸಿಟ್ ಮಾಡ್ಬೋದು. ಇನ್ನು ಕುಂಭಮೇಳ ಬಗ್ಗೆ ಮಾತಾಡೋದಾದರೆ, ಧಾರ್ಮಿಕ ಆಚರಣೆ, ಸಂಪ್ರದಾಯ, ಸಾಧನೆ, ಜ್ಯೋತಿಷ್ಯ, ಭಕ್ತಿ ಮತ್ತು ಜ್ಞಾನದ ಸಮ್ಮಿಲನವೇ ಮಹಾಕುಂಭಮೇಳ ಅಂತ ಹೇಳ್ಬೋದು. 2025ರಲ್ಲಿ 144 ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭಮೇಳದಲ್ಲಿ ಹಾಗೂ ಈಗ ನಡೀತಿರೋ ಮಾಘಮೇಳದಲ್ಲಿ ಹಠಯೋಗಿಗಳು, ಸಾಧುಗಳು, ಅಘೋರಿಗಳು, ಸನ್ಯಾಸಿಗಳು ಹಾಗೂ ಭಕ್ತರು ಆಗಮಿಸಿ ಬಹು ವಿಶೇಷ ಆಚರಣೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಕುಂಭಮೇಳದ ವಿಶೇಷತೆ ಅಥವಾ ಈಗ ನಡೀತಿರೋ ಮಾಘಮೇಳದ ವಿಶೇಷತೆನ ನೋಡೋದಾದರೆ, ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ವೇಳೆ ದೊರೆತ ಅಮೃತವನ್ನು ವಿಷ್ಣು ಮೋಹಿನಿ ರೂಪ ತಾಳಿ ಅಸುರರ ತಪ್ಪಿಸಿ ಕೊಂಡೊಯ್ಯುವಾಗ ಕುಂಭದಿಂದ 4 ಹನಿ ಭೂಮಿಯ ಮೇಲೆ ಬೀಳತ್ತೆ. ಆ ಜಾಗದಲ್ಲಿ ಮೇಳ ಆಚರಿಸಲಾಗತ್ತೆ. ಆ 4 ಜಾಗಗಳು ಪ್ರಯಾಗ್ರಾಜ್, ಹರಿದ್ವಾರ್, ನಾಸಿಕ್ ಮತ್ತು ಉಜ್ಜಯಿನ್. ಈ 4 ಜಾಗಗಳಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ, 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, ಮಹಾಕುಂಭಮೇಳ, ಮಾಘಮೇಳ ಹೀಗೆ ಆಚರಣೆಗಳನ್ನು ನಡೆಸಲಾಗತ್ತೆ. ಇನ್ನು ಈಗ ನೀವೇನು ನೋಡ್ತಿದ್ದೀರಾ, ಇದು ಅಕ್ಷಯವಟ ಅಂತ ಹೇಳ್ಬಿಟ್ಟು. ಇದು ಪುರಾತನವಾದ ಅಕ್ಷಯವಟ. ಇಲ್ಲಿ ಶ್ರೀರಾಮ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಬಂದು ರಾತ್ರಿ ಇಲ್ಲಿ ವಿಶ್ರಾಂತಿ ಪಡೆದಿರ್ತಾರಂತೆ. ಹಾಗೆ ಸೀತಾಮಾತೆ ಇಡೀ ಅಕ್ಷಯವಟದ ತುಂಬ ಪೂಜೆ ಮಾಡಿರ್ತಾರಂತೆ. ಅಷ್ಟು ಪವರ್ಫುಲ್ ಪ್ಲೇಸ್ ಇದು. ಆ್ಯಂಡ್ ಸದ್ಯಕ್ಕೆ ಈ ಮರ ಆರ್ಮಿ ವಶದಲ್ಲಿದೆ. ಎಲ್ಲ ಕಡೆ ಫುಲ್ ಟೈಟ್ ಸೆಕ್ಯೂರಿಟಿ. ಎಲ್ಲರೂ ಕೂಡ ಇದ್ರೊಳಗೆ ಹೋಗೋಕ್ಕಾಗಲ್ಲ. ಯಾರಾದರೂ VIPs ಆಗಿದ್ದರೆ ಅಥವಾ ಇನ್ಫ್ಲುಯೆನ್ಸ್ ಇದ್ದರೆ ಮಾತ್ರ ಅವ್ರನ್ನ ಒಳಗೆ ಬಿಡ್ತಾರೆ. ಇನ್ನು ಸಂಗಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ವಿಶೇಷವಾದಂತಹ ಹನುಮಾನ್ ದೇವಸ್ಥಾನ ಇದೆ. ನೀವು ಅಲ್ಲಿಗೆ ನಡ್ಕೊಂಡೇ ಹೋಗ್ಬೋದು. ಸಾಮಾನ್ಯವಾಗಿ ನಾವು ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ನಿಂತಿರುವ ರೂಪದಲ್ಲಿ ನೋಡಿರ್ತೀವಿ, ಆದರೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಮಲಗಿರೋ ರೂಪದಲ್ಲಿದೆ. ಇದು ಅಪರೂಪದಲ್ಲೇ ಅಪರೂಪ ಅಂತಲೇ ಹೇಳ್ಬೋದು. ಇಲ್ಲಿ ಹನುಮಾನ್ 20 ಅಡಿ ಉದ್ದ ಹಾಗೂ 8 ಅಡಿ ಅಗಲದ ಬೃಹತ್ ಏಕಶಿಲಾ ಮೂರ್ತಿಯಾಗಿದೆ. ಇನ್ನು ಆಶ್ಚರ್ಯಕರ ಸಂಗತಿ ಏನಂದರೆ, ಆಂಜನೇಯ ಸ್ವಾಮಿ ವಿಗ್ರಹ ನೆಲದಿಂದ 6 ಇಲ್ಲ 7 ಅಡಿ ಕೆಳಗಿದೆ. ಸೊ ಮಳೆಗಾಲದಲ್ಲಿ ನದಿಯ ನೀರಿನ ಮಟ್ಟ ಹೆಚ್ಚೆನಿಸಿದಾಗ
ನದಿಯ ನೀರು ದೇವಾಲಯದ ಒಳಗೆ ನುಗ್ಗಿ ಇಡೀ ವಿಗ್ರಹವೇ ಮುಳುಗುತ್ತಂತೆ. ಸೊ ಹಾಗಾಗಿ ಮೇಲ್ಗಡೆ ಒಂದು ಜಾಗ ಕೊಟ್ಟಿದ್ದಾರೆ, ಟಾಪ್ ವ್ಯೂ ಇಂದ ದೇವ್ರನ್ನ ನೋಡ್ಬೋದು ನಾವಲ್ಲಿ. ನಾವು ಸ್ಯಾಟರ್ಡೇ ಹೋಗಿದ್ರಿಂದ ಫುಲ್ ರಶ್ ಇತ್ತು, ಸೊ ಸುಮಾರು ಜನ ಮೇಲ್ಗಡೆ ಹೋಗಿ ದರ್ಶನ ತೊಗೊಂಡು ಹೋಗ್ತಾಯಿದ್ರು. ಸೊ ಅದು ತುಂಬ ಚೆನ್ನಾಗಿದೆ, ಬೆಸ್ಟ್ ಪಾರ್ಟ್ ಆಫ್ ದಿಸ್ ಟೆಂಪಲ್ ಅಂತ ಹೇಳ್ಬೋದು. ಆ್ಯಂಡ್ ಈ ದೇವಸ್ಥಾನದ ಇನ್ನೊಂದು ಆಚರಣೆ ಏನಂದರೆ ಅಲ್ಲಿ ಸ್ವೀಟ್ಸ್ನ ಮಾರ್ತಾ ಇರ್ತಾರೆ. ಸೊ ದೇವಸ್ಥಾನಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆನೇ ನೀವು ಸ್ವೀಟ್ಸ್ನ ತೊಗೊಂಡು ಹೋದರೆ ಅಲ್ಲಿ ದೇವ್ರ ಮುಂದೆ ಇಟ್ಟು ನಿಮಗೆ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಸೊ ಅದೊಂಥರ ಆಶೀರ್ವಾದ ಅನ್ನೋ ರೀತಿ. ನಾವು ಅದನ್ನು ಮಿಸ್ ಮಾಡ್ಕೊಂಡ್ವಿ ಬಿಕಾಸ್ ನಮಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ನೀವು ನೆಕ್ಸ್ಟ್ ಟೈಮ್ ಹೋದರೆ ಆ ಸ್ವೀಟ್ಸ್ಗಳನ್ನ ತೊಗೊಂಡೋಗಿ, ಇಟ್ಸ್ ವೆರಿ ಟೇಸ್ಟಿ. ಇನ್ನು ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಹೇಗೆ ಹೋಗೋದು ಅಂದರೆ SMVT ರೈಲ್ವೆ ಸ್ಟೇಷನ್ಸಿಂದ ಟ್ರೈನ್ಸ್ ಇದೆ ಫ್ರಮ್ SMVT ಟು ಪ್ರಯಾಗ್ರಾಜ್ ಚಿಯೋಕಿ. ಬಿಕಾಸ್ ಪ್ರಯಾಗ್ರಾಜಲ್ಲಿ 7 ಸ್ಟೇಷನ್ಸ್ ಇದೆ ಅಂತೆ, ಬಿಕಾಸ್ ಅಷ್ಟು ದೊಡ್ಡ ನಗರ ಉತ್ತರ ಪ್ರದೇಶ್ಗೆ. ಆ್ಯಂಡ್ ನಾವು ಬುಕ್ ಮಾಡಿದ್ದು ಸಂಗಮಿತ್ರ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಫ್ರಮ್ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ ಚಿಯೋಕಿಗೆ 36 hours ಆಗುತ್ತೆ. ಆ್ಯಂಡ್ ಈ ಟ್ರೈನ್ ಇಸ್ ದ ಬೆಸ್ಟ್ ಬಿಕಾಸ್ ಇದು ಒಂದು ಎಕ್ಸ್ಪ್ರೆಸ್ ಆ್ಯಂಡ್ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಇದು ಪ್ರಯಾಗ್ರಾಜ್ ಚಿಯೋಕಿ. ನಾನು ಹೇಳ್ದಂಗೆ ಪ್ರಯಾಗ್ರಾಜಲ್ಲಿ 7 ಸ್ಟೇಷನ್ಸ್ ಇರೋದ್ರಿಂದ ನಮಗೆ ಅವೈಲಬಿಲಿಟಿ ಇದ್ದಿದ್ದು ಈ ಸ್ಟೇಷನಿಗೆ. ಇಲ್ಲಾಂದರೆ ಪ್ರಯಾಗ್ರಾಜ್ ಮೇನ್ ಸ್ಟೇಷನಿಗೆ ನಿಮಗೆ ಸಿಕ್ಕಿದ್ರೆ ದೆನ್ ಅದು ಸಂಗಮ್ಗೆ ಹತ್ರ ಆಗುತ್ತೆ. ಬಟ್ ನಮಗೆ ಇದ್ದಿದ್ದ ಡೇಟ್ಸಿಗೆ ಈ ಸ್ಟೇಷನಿಗೆ ಮಾತ್ರ ಟ್ರೈನ್ ಇತ್ತು. ಆ್ಯಂಡ್ ಬೆಳಗಿನ ಜಾವನೇ ಬಿಟ್ಟಿದ್ದರಿಂದ ತುಂಬ ಕೋಲ್ಡ್ ಇತ್ತು, 8 degrees ಇತ್ತು ಪ್ರಯಾಗ್ರಾಜಲ್ಲಿ, ಫ್ರೀಸಿಂಗ್ ಆಗಿತ್ತು. ಆ್ಯಂಡ್ ನಮಗೆ ಬೆಂಗಳೂರಲ್ಲಿ ಇದ್ದು ಈ ಥರ ಕೋಲ್ಡ್ನೆಲ್ಲ ನಿಜಕ್ಕೂ ತಡ್ಕೊಳಕ್ಕಾಗಲ್ಲ, ಆ ರೇಂಜಿಗೆ ಕೋಲ್ಡ್ ಇತ್ತು. ಆ್ಯಂಡ್ ಅಲ್ಲಿ ರೂಮ್ಸ್ ಇದೆ ಪ್ರಯಾಗ್ರಾಜಲ್ಲಿ, ಅಥವಾ ನೀವು ಮುಂಚೆನೇ ಬುಕ್ ಮಾಡ್ಕೋಬೋದು. ಆರ್ ಇಲ್ಲೇ ನಿಮಗೆ ವೆಯ್ಟಿಂಗ್ ರೂಮ್ಸ್ ಇದೆ ಸ್ಟೇಷನಲ್ಲಿ, AC ನಾನ್ AC ಎಲ್ಲ. ಕ್ಲಾಕ್ ರೂಮ್ಸ್ ಅವೈಲಬಿಲಿಟಿ ಕೂಡ ಇದೆ, ಸೊ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಆ್ಯಂಡ್ ಪ್ರಯಾಗ್ರಾಜ್ ಚಿಯೋಕಿಯಿಂದ ಸಂಗಮ್ಗೆ ಆಲ್ಮೋಸ್ಟ್ 7 to 8 kilometers ದೂರ ಇದೆ. ಸೊ ಆಟೋದವರು ಹೋಗ್ತಾ 150 ತೊಗೊಂಡ್ರು ಆ್ಯಂಡ್ ಬರ್ತಾ 250 ತೊಗೊಂಡ್ರು. ಸೊ ಸುಮಾರು ಕಾಸ್ಟ್ಲಿನೇ ಇದೆ ಆಟೋ ಅಲ್ಲಿ, ಸ್ವಲ್ಪ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಸೊ ತುಂಬ ಬಾರ್ಗೇನ್ ಮಾಡಬೇಕು ಅಲ್ಲಿ. ನೋಡಿದ್ರಲ್ಲ, ಇದಾಗಿತ್ತು ಪ್ರಯಾಗ್ರಾಜ್ ಬಗ್ಗೆ, ಪ್ರಯಾಗ್ರಾಜ್ನ ಇತಿಹಾಸದ ಬಗ್ಗೆ, ಹಾಗೆ ಬ್ಯಾಂಗ್ಳೂರ್ ಟು ಪ್ರಯಾಗ್ರಾಜ್ಗೆ ಹೇಗೆ ಹೋಗೋದು ಅಂತ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಪ್ರಯಾಗ್ರಾಜಿಂದ ಅಯೋಧ್ಯಾಗೆ ಹೇಗೆ ಹೋಗೋದು ಅಂತ ತಿಳಿಸ್ಕೊಡ್ತೀನಿ. ಅಯೋಧ್ಯ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, 2 ಕಣ್ಣು ಸಾಲದು ನೋಡೋದಕ್ಕೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.